ಕಬ್ಬು ಬೆಳೆಗಾರರ ಹೋರಾಟ ತಣ್ಣಗಾಗ್ತಿದ್ದಂತೆ ರಾಜ್ಯದಲ್ಲಿ ಮೆಕ್ಕೆಜೋಳ ಬೆಳೆಗಾರರ ಹೋರಾಟ ತೀವ್ರವಾಗಿದೆ. ರೈತರ ಹೋರಾಟಕ್ಕೆ ಮಣಿದ ರಾಜ್ಯ ಸರ್ಕಾರ ಮೆಕ್ಕೆಜೋಳ ಖರೀದಿಗೂ ಆದೇಶ ಕೊಟ್ಟಿದೆ. ಗದಗ್ನಲ್ಲಿ ರೈತರು ಹೋರಾಟವನ್ನ ವಾಪಸ್ ಪಡೆದಿದ್ದಾರೆ. ಆದರೆ ಉಳಿದೆಡೆ ಸರ್ಕಾರದ ಆದೇಶವನ್ನೇ ರೈತರು ಸುಟ್ಟು ಹಾಕಿದ್ದಾರೆ. ರಾಜ್ಯದಲ್ಲಿ ಮೇಲಿಂದ ಮೇಲೆ ಅನ್ನದಾತರ ಆಕ್ರೋಶದ ಕಿಚ್ಚು ಜ್ವಾಲಾಮುಖಿಯಂತೆ ಅಪ್ಪಳಿಸುವುದಕ್ಕೆ ಶುರುವಾಗಿದೆ. ಕಬ್ಬು ಹೋರಾಟದ ಕಾವು ತಣ್ಣಗಾಯಿತು ಅನ್ನೋ ಹೊತ್ತಲ್ಲೇ ಮೆಕ್ಕೆಜೋಳದ ಪ್ರೊಟೆಸ್ಟ್ ಶುರುವಾಗಿದೆ. 3,000 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆಯನ್ನಾದರೂ ನೀಡಬೇಕು ಅಂತ ಉತ್ತರ ಕರ್ನಾಟಕದ ಅನ್ನದಾತರು ಬೀದಿಗಿಳಿದಿದ್ದಾರೆ. ಇದರಿಂದ ಎಚ್ಚೆತ್ತ ಸರ್ಕಾರ ರೈತರ ಕಣ್ಣೊರೆಸೋ ತಂತ್ರಕ್ಕೆ ಕೈ ಹಾಕಿದೆ. ಕಬ್ಬಂದು ಇತ್ಯರ್ಥ ಮಾಡಿದೆ, ಮೆಕ್ಕೆಜೋಳದ್ದು ಇತ್ಯರ್ಥ ಮಾಡಿದ್ದೀನಿ. ರೈತರಿಗೆ ಏನಾದ್ರು ಬದ್ಧತೆ ಇದ್ರೆ ಅದು ಕರ್ನಾಟಕದಲ್ಲಿ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದನ್ನು ತಿಳಿಸಿಕೆ ಬಯಸ್ತಾ ಇದ್ದೇನೆ. ಪ್ರಹ್ಲಾದ್ ಜೋಶಿ, ನಮ್ದೇನು ಕೇಂದ್ರ ಸರ್ಕಾರದ ಜವಾಬ್ದಾರಿನೇ ಇಲ್ಲ ಅನ್ನೋ ತರ ಮಾತಾಡ್ತಾರೆ. ಎಲ್ಲ ರಾಜ್ಯ ಸರ್ಕಾರದ್ದೇ. ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡ್ತಾನೆ ಮೆಕ್ಕೆಜೋಳದ ಸಮಸ್ಯೆಯನ್ನು ಇತ್ಯರ್ಥ ಮಾಡಿದ್ದೀವಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟರು. ಯಾಕಂದ್ರೆ ಮೆಕ್ಕೆಜೋಳ ಖರೀದಿಗೆ ಸಿಎಂ ಆದೇಶನೂ ಮಾಡಿದ್ದಾರೆ. ಆದರೆ ಸರ್ಕಾರದ ಆದೇಶಕ್ಕೆ ಬಗ್ಗದ ರೈತರು ಊರೂರಲ್ಲೂ ರಸ್ತೆ ತಡೆದು ಉಗ್ರ ಹೋರಾಟದ ಎಚ್ಚರಿಕೆ ನೀಡುತ್ತಿದ್ದಾರೆ. ಇನ್ನು ಚಿತ್ರದುರ್ಗದಲ್ಲಿ ರೈತರ ಜೊತೆ ಕೈಜೋಡಿಸಿ ಬಿಜೆಪಿ ರೈತ ಮೋರ್ಚಾ ಬೃಹತ್ ಪ್ರತಿಭಟನೆ ನಡೆಸಿದೆ. ಮೆಕ್ಕೆಜೋಳ ಹಾಗೂ ಶೇಂಗಾಗೆ ಬೆಂಬಲ ಬೆಲೆ ನೀಡಬೇಕು ಅಂತ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ದು. ಕೊಪ್ಪಳದಲ್ಲೂ ಅನ್ನದಾತರ ಆಕ್ರೋಶದ ಕಟ್ಟೆಯೊಡೆದಿದೆ. ಇಷ್ಟು ದಿನ ಶಾಂತವಾಗಿ ಪ್ರತಿಭಟನೆ ನಡೆಸುತ್ತಿದ್ದ ರೈತರು ಇವತ್ತು ಎತ್ತಿನ ಬಂಡಿಗಳನ್ನು ತಂದು ಪ್ರತಿಭಟನೆ ನಡೆಸಿದ್ರು. ಇದಕ್ಕೆ ಕಾರಣ ಸರ್ಕಾರವೇ ಮಾಡಿರುವ ಆದೇಶದಲ್ಲಿರೋ ಷರತ್ತುಗಳು. ರೈತರು ಕ್ವಿಂಟಾಲ್ ಮೆಕ್ಕೆಜೋಳಕ್ಕೆ 3,000 ರೂಪಾಯಿ ಕೇಳುತ್ತಿದ್ದಾರೆ. ಆದರೆ ಸರ್ಕಾರ ಕ್ವಿಂಟಾಲ್ಗೆ 2,400 ರೂಪಾಯಿ ನಿಗದಿ ಮಾಡಿದೆ. ರೈತರು ಎಲ್ಲಾ ಮೆಕ್ಕೆಜೋಳವನ್ನ ಖರೀದಿಸಿ ಅಂತಿದ್ದಾರೆ. ಆದರೆ ಸರ್ಕಾರದ ಆದೇಶದಲ್ಲಿ ಒಬ್ಬ ರೈತರಿಂದ ಗರಿಷ್ಠ 5 ಕ್ವಿಂಟಾಲ್ ಮಾತ್ರ ಖರೀದಿಸಬೇಕು ಅಂತ ನಮೂದಿಸಿದೆ. ಇನ್ನು ಖರೀದಿ ವೆಚ್ಚವನ್ನ ಸರ್ಕಾರವೇ ಭರಿಸಲು ರೆಡಿ ಇದೆ ಅಂತ ಹೇಳಿದೆ. ಆದರೆ ನಾಫೆಡ್ ಅಥವಾ ಎನ್ಸಿಸಿಎಫ್ ಸಂಸ್ಥೆಗಳಿಗೆ ಹೆಚ್ಚುವರಿಯಾಗಿ ಕೊಡಬೇಕಿರೋ 239 ರೂಪಾಯಿಯನ್ನ ಪಾವತಿಸಲು ಒಪ್ಪಿಲ್ಲ. ಇದರಿಂದ ಸಂಸ್ಥೆಗಳು ಮೆಕ್ಕೆಜೋಳ ಖರೀದಿ ಇನ್ನೂ ಸಮಸ್ಯೆಯಾಗೇ ಉಳಿದಿದೆ. ಹಾವೇರಿಯಲ್ಲಿ ಉಗ್ರ ಹೋರಾಟ ಮಾಡೋ ಎಚ್ಚರಿಕೆ ನೀಡಿರೋ ರೈತರು ಸರ್ಕಾರದ ಸುತ್ತೋಲೆಯನ್ನ ಸುಟ್ಟು ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಮೆಕ್ಕೆಜೋಳದ ಕಿಡಿ ಸದ್ಯಕ್ಕೆ ಯಾರೋ ಲಕ್ಷಣ ಕಾಣಿಸ್ತಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.